ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾನುವಾರಕ್ಕೆ ತುಂಬಾ ವಿಶೇಷತೆ ಇದೆ. ಯಾಕೆ ಅಂದರೆ ಭಾನುವಾರ ಸೂರ್ಯ ಭಗವಾನನನ್ನು ಪ್ರತ್ಯಕ್ಷವಾಗಿ ನಮಗೆ ಕಾಣಿಸುವಂಥ ಭಗವಂತನಿಗೆ ವಿಶೇಷವಾದ ಈ ದಿನವನ್ನು ನಾವು ಪೂಜೆ ಮಾಡುವಂಥದ್ದು, ಅರ್ಘ್ಯ ಬಿಡುವಂಥದ್ದು. ಯಾಕಂದರೆ ಸೂರ್ಯ ಭಗವಾನನಿಗೆ ಪ್ರತ್ಯಕ್ಷವಾಗಿ ಪೂಜೆಗಳನ್ನು ಮಾಡ್ತಾ ಇರಬೇಕು ಅನ್ನೋದು ಏನೂ ಇಲ್ಲ. ಆದರೆ ಪ್ರತಿನಿತ್ಯ ನಮಗೆ ಕಾಣಿಸುವಂಥ ಭಗವಂತನಿಗೆ ನಮಸ್ಕಾರವನ್ನು ನಾವು ಮಾಡ್ತಾ ಇದ್ದಾಗ ನಮ್ಮ ಆರೋಗ್ಯ ತುಂಬಾ ಸುಧಾರಿಸುತ್ತೆ, ಆರೋಗ್ಯವಂತರಾಗಿರ್ತೀವಿ. ಹಾಗೆ ಪ್ರಭುತ್ವದ ಕೆಲಸಗಳು ನಮಗೆ ಯಾವುದೇ ರೀತಿಯಲ್ಲಿ ಇದ್ದರೂ, ಬರೀ ಪ್ರಭುತ್ವದ ಕೆಲಸಗಳು ಅಂತಲ್ಲ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಸಾಕಷ್ಟು ಜನಕ್ಕೆ ಒಂದು ಭಯ ಅನ್ನೋದು ಇರುತ್ತೆ. ಎಲ್ಲಾದರೂ ಹೋದರೆ ಏನಾದರೂ ಮಾತಾಡೋದಕ್ಕೆ ಅಥವಾ ಜೀವನವನ್ನು ಯಾವ ರೀತಿ ನಾವು ತಗೊಂಡು ಹೋಗೋದು ಅಂತಲೇ ಭಯ ಪಟ್ಬಿಡ್ತೀವಿ. ನಮ್ಮ ಲೈಫ್ ಇಷ್ಟೇನಾ ಅಂತ. ನಮಗೆ ಎಲ್ಲವನ್ನು ಸುಧಾರಿಸಿ ಧೈರ್ಯವನ್ನು ಕೊಡುವಂಥ ಈ ಒಂದು ಸೂರ್ಯ ಭಗವಾನನಿಗೆ ನಾವು ಪ್ರತಿನಿತ್ಯ ನಮಸ್ಕಾರ ಮಾಡ್ತಾ ಇದ್ದಾಗ ಬಹಳಾನೇ ಚೆನ್ನಾಗಿರುತ್ತೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ, ಮೊದಲು ದೊಡ್ಡೋರು ಹಿರಿಯರು ಏನಾದರೂ ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡಿ ಅರ್ಘ್ಯವನ್ನು ಬಿಟ್ಟು ಅದನ್ನು ಫಾಲೋ ಮಾಡ್ಕೊಳ್ತಾ ಬಂದಾಗ ಅದನ್ನು ನೋಡಿ ಮಕ್ಕಳು ಕೂಡ ಕಲಿತಾರೆ. ಇದನ್ನು ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಎಷ್ಟೆಲ್ಲ ನಮಗೆ ಸಮಸ್ಯೆಗಳಿರುತ್ತೆ ನೋಡಿ, ಅದನ್ನು ನಾವು ಆರಾಮಾಗಿ ಸುಧಾರಿಸಬಹುದು. ಈ ಥರ ಈಸಿಯಾಗಿರುವಂಥದ್ದನ್ನು ಫಾಲೋ ಮಾಡಬೇಕು ನಾವು ಮುಖ್ಯವಾಗಿ. ಅದರಿಂದ ನಮಗೆ ಆರೋಗ್ಯ ಕೂಡ ಸುಧಾರಿಸುತ್ತೆ. ಡಿ ವಿಟಮಿನ್ ನಮಗೆ ಯಥೇಚ್ಛವಾಗಿ ಸಿಗೋದ್ರಿಂದ ಆರೋಗ್ಯವಂತರಾಗಿ ಕೂಡ ಇರ್ತೀವಿ, ಚುರುಕಾಗಿ ಇರ್ತೀವಿ, ಧೈರ್ಯವಂತರಾಗಿರ್ತೀವಿ. ನಮ್ಮ ಲೈಫಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಂದರೂ ಕೂಡ ನಾವು ಭಯ ಪಡೋದಿಲ್ಲ. ಅದಕ್ಕೆ ತಕ್ಕನಾದಂಥ ಉತ್ತರವನ್ನು ಹುಡ್ಕೊಂಡಿರ್ತೀವಿ. ಆ ಥರ ನಾವು ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡೋದ್ರಿಂದ ನಮಗಿಷ್ಟೆಲ್ಲ ಲಾಭಗಳಿದೆ. ಫಾಲೋ ಮಾಡಿ ನೋಡಿ. ಇನ್ನು ಮುಖ್ಯವಾಗಿ ಭಾನುವಾರಕ್ಕೆ ಯಾಕೆ ಅಷ್ಟೊಂದು ವಿಶೇಷತೆ ಅಂದರೆ, ಒಂದು ಅಮಾವಾಸ್ಯೆಗೆ ಸಮನಾದಂಥ ದಿನ ಅಂತ ಹೇಳಿದ್ರೆ ಭಾನುವಾರ. ನಮ್ಮೆಲ್ರಿಗೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ. ಎಲ್ರಿಗೂ ಒಂದೇ ಸಮಸ್ಯೆ ಅನ್ನೋದು ಇರೋದಿಲ್ಲ. ಆದರೆ ಒಬ್ಬೊಬ್ರಿಗೊಂದೊಂದು ರೀತಿಯಲ್ಲಿ, ಅದು ಚಿಕ್ಕದಾಗಿರಬಹುದು, ದೊಡ್ಡದಾಗಿರಬಹುದು, ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಮಗೆ ತಂತ್ರ ಪರಿಹಾರಗಳನ್ನು ಏನಾದರೂ ನಾವು ಮಾಡಿಕೊಂಡಾಗ ಒಳ್ಳೆ ಫಾಸ್ಟಾಗಿ ರಿಸಲ್ಟನ್ನು ಕೊಡುವಂಥದ್ದು. ಇದನ್ನು ಮಾಡ್ಕೊಂಡು ನೋಡಿ, ತುಂಬಾ ಫಾಸ್ಟಾಗಿ ಇರುತ್ತೆ ಸ್ನೇಹಿತರೆ. ಈ ಪರಿಹಾರಗಳು ಬಂದು ನಮ್ಮ ಮನಸ್ಥಿತಿಯನ್ನು, ನಮ್ಮ ಆರ್ಥಿಕ ಸಮಸ್ಯೆಗಳನ್ನು, ನಮ್ಮ ಆರೋಗ್ಯ ಪ್ರತಿಯೊಂದಕ್ಕೂ ಕೂಡ ಇದು ಒಳ್ಳೆಯ ಉತ್ತರ ಅಂತ ಹೇಳಬಹುದು. ಸಾಸಿವೆ ಅನ್ನುವಂಥದ್ದು ಎಷ್ಟು ಬೇಗ ತಂತ್ರ ಪರಿಹಾರಗಳಲ್ಲಿ ಯಾರಿಗೇನೇ ಮಾಡಿಸಿದ್ರು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಅಥವಾ ಕಣ್ಣು ದೃಷ್ಟಿ ಬಿದ್ದಿದ್ರು, ನರದೃಷ್ಟಿ, ನಾವು ಸುಮಾರು ಜನ ಅಂದ್ಕೊಳ್ತೀವಿ ನರದೃಷ್ಟಿ ಅಂದರೆ ಏನಿದೆ ಬಿಡಿ ಅಂತ. ನಮಗೆ ನಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳು ಪಡೋದಕ್ಕೆ ನರದೃಷ್ಟಿನೇ ಕಾರಣ. 90% ನಾವು ಇದರಿಂದನೇ ಜಾಸ್ತಿ ನೋವು ಪಡ್ತಾ ಇರ್ತೀವಿ. ಆರ್ಥಿಕವಾಗಿಯೂ ಕೂಡ ಇದರಿಂದನೇ ಜಾಸ್ತಿ ಎಫೆಕ್ಟ್. ಅದಕ್ಕೋಸ್ಕರ ಹಣಕಾಸಿನ ಸುಧಾರಣೆ ಕೂಡ ಕಾಣಬೇಕು. ಮನೆಯಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಏನೋ ಒಬ್ಬರಾದರೂ ಇದ್ದೇ ಇರ್ತಾರೆ. ಅಂದರೆ ಜಗಳ ಮಾಡೋದು, ಕಿರಿಕಿರಿ ಮಾಡೋದು, ಕಷ್ಟ ತುಂಬ ಕೊಡ್ತಾ ಇರ್ತಾರೆ ಮನೆಯಲ್ಲೂ ಕೂಡ. ಇದನ್ನು ಹೇಳೋದಕ್ಕಾಗೋದಿಲ್ಲ ಹೊರಗಡೆ. ನಾವು ಮೇಲ್ನೋಟಕ್ಕೆ ಚೆನ್ನಾಗಿ ಇರೋ ಥರನೇ ಇರಬೇಕು ಅಷ್ಟೇ ಅನ್ನೋ ಥರ ಎಷ್ಟೋ ಹೆಣ್ಮಕ್ಳು ಕೂಡ ಇದ್ದುಬಿಟ್ಟಿರ್ತಾರೆ. ಅದು ಹೆಣ್ಮಕ್ಳೇ ಆಗಿರಬಹುದು, ಗಂಡು ಮಕ್ಕಳೇ ಆಗಿರಬಹುದು. ಈ ರೀತಿ ನಿಮ್ಮ ಮನೆಯಲ್ಲಿ ಯಾವುದನ್ನು ಅರ್ಥ ಮಾಡ್ಕೊಳ್ದೆ ಎಲ್ಲದಕ್ಕೂ ಕೂಡ ನೋವು ಕೊಡ್ತಾಯಿದ್ರೆ, ಕಿರಿಕಿರಿ ಆಗ್ತಾಯಿದ್ರೆ, ದುಡ್ಡಿನ ಸಮಸ್ಯೆ ಮುಖ್ಯವಾಗಿ ಕಾಡ್ತಾಯಿದ್ರೆ, ಸಂಜೆ ತಾಮ್ರದ ಚೊಂಬಿಂದ ನೀರನ್ನು ತುಂಬಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒಂದಷ್ಟು ಸಾಸಿವೆಯನ್ನು, ಒಂದು ಚಿಕ್ಕ ಸ್ಪೂನಷ್ಟು ಅಥವಾ ಒಂದು ಮೀಡಿಯಮ್ಮಾಗಿ ನಿಮ್ಮ ಕೈಯಲ್ಲೇ ತಗೊಂಡು ಕಪ್ಪು ಸಾಸಿವೆಯನ್ನು ಹಾಕಿ ಚೆನ್ನಾಗಿ ನೀವು ದೃಷ್ಟಿ ತಗೊಳ್ಳಿ. ಅಂದರೆ ನಿಮ್ಮ ತಲೆಯ ಸುತ್ತ 7 ಸಾರಿ ಸುತ್ತಕೊಂಡಿದ್ದೆ ನಮ್ಮ ಮನೆಯಲ್ಲಿ ಇರುವಂಥ ದೃಷ್ಟಿ ದೋಷಗಳು, ಆರ್ಥಿಕ ಸಮಸ್ಯೆಗಳು, ಇರುವಂಥ ಬಡತನ
ದರಿದ್ರ ಪ್ರತಿಯೊಂದು ದೂರ ಆಗಲಿ. ಯಾಕಂದರೆ ಜ್ಯೇಷ್ಠಾದೇವಿ ಇದ್ದರೆ ಮನೆಯಲ್ಲಿ ನಾವು ನೀಟಾಗಿ ಇಟ್ಕೊಳ್ದೆ ಚಪ್ಪಲಿಗಳನ್ನು ಮಂಚದ ಕೆಳಗಡೆ ಇಟ್ಕೊಂಡು ಈ ಥರ ಎಲ್ಲ ಪೊರಕೆಗಳನ್ನು ಹೆಂಗಂದ್ರೆ ಹಂಗೆ ಬಿಸಾಕಿ ಮಾಡ್ತಾಯಿದ್ರೆ ಜ್ಯೇಷ್ಠಾದೇವಿ ಮನೆಯಲ್ಲಿ ನೆಲೆಸಿರ್ತಾಳೆ. ಅದನ್ನು ಕ್ಲೀನಾಗಿ ತೆಗೆದು ನೀವು ಮಾಡ್ಕೊಂಡು ನೋಡಿ. ದೃಷ್ಟಿ ತೆಗೀರಿ, ಹೋಗಿ ಚರಂಡಿಗೆ ಎಸೆದು ಬಿಟ್ಟು ಬನ್ನಿ. ಇನ್ನು ಮುಖ್ಯವಾಗಿ ಇನ್ನೊಂದು ಪರಿಹಾರ, ರಾತ್ರಿ ಇದಕ್ಕೆ ಯಾವುದೇ ರೀತಿಯಾದಂಥ ನಿಯಮ ಇಲ್ಲ. ಗಾಜಿನ ಲೋಟ ತಗೊಳ್ಳಿ, ಶುದ್ಧವಾದಂಥ ನೀರನ್ನು ಅದರಲ್ಲಿ ಹಾಕ್ಬಿಟ್ಟಿದೆ. ನಿಮ್ಮ ತೋರ್ಬೆರಳು ಹಾಗೂ ನಿಮ್ಮ ಹೆಬ್ಬೆರಳು ಇರುತ್ತಲ್ವ, ಅದರಲ್ಲಿ ಆ 2 ಬೆರಳಿನ ಸಹಾಯದಿಂದ ಒಂದು ಪಿಂಚಷ್ಟು ನೀವು ಸಾಸಿವೆಯನ್ನು ತಗೊಳ್ಬೇಕು. 3 ಸಾರಿ ತಗೊಳ್ಳಿ. ಈ ಥರ ತಗೊಂಡಿದ್ದೆ ಆ ನೀರೆಲ್ಲ ಹಾಕಿಬಿಟ್ಟು, ಯಾರಿಗೆ ಈ ಥರ ಕಷ್ಟ ಬರ್ತಾ ಇರುತ್ತೆ ನೋಡಿ, ಆ ಥರ ಮಂಚದ ಕೆಳಗಡೆ ನೀವು ಇದನ್ನು ಇಟ್ಕೊಳ್ಬೇಕು ಇವತ್ತು ರಾತ್ರಿ. ಭಾನುವಾರ, ಅದಕ್ಕೆ ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭವಾಗಿರುವಂಥ, ಶಕ್ತಿ ಹೊಂದಿರುವಂಥ ದಿನ ಇದಾಗಿದೆ. ಈ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಥರ ಇಟ್ಬಿಟ್ಟು ನೀವು ಕೇಳ್ಕೊಳ್ಬೇಕು, ನಮ್ಮ ಮನೆಯಲ್ಲಿ ಯಾವುದೇ ರೂಪದಲ್ಲಿ ಕಷ್ಟಗಳಿದ್ರೂ ಕೂಡ ಅವುಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಕೊಡು ತಾಯಿ. ನೀನು ದಾರಿ ತೋರಿಸು, 4 ಕಡೆಯಿಂದ ನಮಗೆ ಹಣ ಬರುವಂತೆ ಮಾಡು, ಧನಾಕರ್ಷಣೆ ಆಗುವಂತೆ ಮಾಡು, ನಮ್ಮ ಜೀವನ ಸುಧಾರಿಸುವಂತೆ ಮಾಡು ತಾಯಿ ಅಂತಂದ್ಬಿಟ್ಟು ನೀವು ನಿಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ಳಿ. ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ನೀವು ಮಾಡ್ಕೊಳ್ಬಹುದು. ಈ ಥರ ಮಾಡಿದ್ದೆ. ಆಮೇಲೆ ಮಾರನೇ ದಿನ ಅದನ್ನು ತಗೊಂಡೋಗಿ ಚರಂಡಿಗೆ ಹಾಕಿಬಿಡಿ. ಏಲಕ್ಕಿಗಳನ್ನು 5 ಕೈಯಲ್ಲಿಟ್ಕೊಂಡು ನಿಮ್ಮ ತಲೆದಿಂಬಿನ ಕೆಳಗಡೆ ಅದನ್ನು ಫೋಲ್ಡ್ ಮಾಡಿ ಒಂದು ಕವರಲ್ಲಿ ಹಾಕಿ ರಾತ್ರಿ ಇಟ್ಟು ಮಲ್ಕೊಳ್ಳಿ. ತದನಂತರ ಅದನ್ನು ನೀವು ಮಾರನೇ ದಿನ ಕೇಳಿದ್ದೆ ಎಲ್ಲ ರೀತಿಯಲ್ಲೂ ಕೂಡ ದುಡ್ಡು ಕಾಸು ಚೆನ್ನಾಗಿ ಬರಲಿ ಅಂತಂದ್ಬಿಟ್ಟು ಅದನ್ನು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಬೇಕು. ರಾತ್ರಿ ಕೇಳಿಕೊಂಡು ತಲೆದಿಂಬಿನ ಕೆಳಗೆ ಇಟ್ಟು ತದನಂತರ ಮಾರನೇ ದಿನ ತೆಗೆದು ನಿಮ್ಮ ವಾಲೆಟಲ್ಲಿ ಬ್ಯಾಗಲ್ಲಿ ಇಟ್ಕೊಳ್ಳಿ. ಈ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಖ್ಯವಾಗಿ ರಾತ್ರಿ ನೀವು ಯಾವುದೇ ರೀತಿಯಾದಂಥ, ಸಾಕಷ್ಟು ಜನ ನಾವು ನಾನ್ ವೆಜ್ ತಿಂದಿರ್ತೀವಿ, ಮಾಡಬಹುದಾ ಅಂತ ಕೇಳ್ತಾರೆ. ಆರಾಮಾಗಿ ಈ ಪರಿಹಾರ ಮಾಡ್ಕೊಳ್ಬಹುದು, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಕೈ ಕಾಲು ಮುಖ ತೊಳ್ಕೊಂಡು ಒಂದು ಪ್ಲೇಟಲ್ಲಿ ಕಲ್ಲುಪ್ಪನ್ನು ಹಾಕಿ, ಒಣಮೆಣಸನ್ನು ಸ್ವಲ್ಪ ಹಾಕಿ, 1-3 ಎಷ್ಟಾದರೂ ಹಾಕಬಹುದು, ಸ್ವಲ್ಪ ಸಾಸುವೆ ಹಾಗೂ ಅರಿಶಿನ ಕುಂಕುಮ ಇಷ್ಟನ್ನು ಹಾಕಿದಾಗ ದರಿದ್ರ ಲಕ್ಷ್ಮಿ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಹೊರಟೋಗ್ತಾಳೆ. ಆ ಜಾಗದಲ್ಲಿ ಒಂದು ಕ್ಷಣ ಕೂಡ ಇರೋದಿಲ್ಲ. ಯಾಕಂದರೆ ದರಿದ್ರ ಲಕ್ಷ್ಮಿಯನ್ನು ಓಡಿಸುವಂಥ ವಸ್ತುಗಳು ಇದಾಗಿದೆ. ಇದನ್ನು ನೀವು ನಿಮ್ಮ ಸ್ಟವ್ ಕೆಳಗಡೆ ಅಥವಾ ಸ್ಟವ್ ಮೇಲೆ ಇಡಬಹುದು, ಆದರೆ ನೀಟಾಗಿ ಇರಬೇಕು. ಇನ್ನು ಮಾರನೇ ದಿನ ಅದನ್ನು ನೀವು ಬೆಳಗ್ಗೆ ಎದ್ದ ಕೂಡಲೇ ತೆಗೆದುಬಿಟ್ಟು ಎಲ್ಲಾದರೂ ದೂರದಲ್ಲಿ ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ ತಗೊಂಡೋಗಿ ಹಾಕ್ಬಿಟ್ಟು ಬರಬೇಕು. ರಾತ್ರಿ ಪೂರ್ತಿ ಇದು ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದು ಅದು ಅಬ್ಸರ್ವ್ ಮಾಡಿ ಇಟ್ಕೊಂಡಿರುತ್ತೆ. ನೋಡಿ, ಸಾಸುವೆಯ ಪರಿಹಾರಗಳು ತಿಳಿಸಿದ್ದೀನಿ. ಭಾನುವಾರನೇ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಪರಿಹಾರಗಳನ್ನೆಲ್ಲವೂ ಕೂಡ ನೀವು ಭಾನುವಾರ ನಾವು ನಾನ್ ವೆಜ್ ತಿಂದಿರ್ತೀವಿ, ಮಾಡಬಹುದಾ ಅನ್ನುವಂಥ ಡೌಟ್ ಇರುತ್ತೆ. ಆರಾಮಾಗಿ ಮಾಡ್ಕೊಳ್ಬಹುದು, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಂಬಿಕೆ ಯಾರಿಗಿರುತ್ತೋ ಅವರು ಆರಾಮಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.